ಹಾಯ್ ಎವ್ರಿವನ್, ಇವಾಗ ನೋಡಿ ಒಂದು ಎರ್ಟಿಗಾ ಹೈಬ್ರಿಡ್ ಗಾಡಿ, ಬ್ರ್ಯಾಂಡ್ ನ್ಯೂ 2026. ಅದಕ್ಕೆ ಬಂದ್ಬಿಟ್ಟು ನಾವು ಈ ಗಾಡಿ ಬಂದ್ಬಿಟ್ಟು ನಿಮಗೆ ಆಟೋಮೆಟಿಕ್ ಗಾಡಿ. ಸೊ ಆಟೋಮೆಟಿಕ್ ಗಾಡಿ ಇದ್ದರೆ ಇಷ್ಟು ದೊಡ್ಡದ ಗಾಡಿಗೆ ಕಂಪ್ನಿಯವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಫೀಚರ್ ಕೊಟ್ಟಿದ್ದಾರೆ. ಸಿಸ್ಟಮ್, ಆಟೋ AC, ನಿಮಗೆ ಮೀಡಿಯಾ ಬಟನ್ನು, ವ್ಯಾಲ್ಯೂಮ್, ಟ್ರ್ಯಾಕ್ ಚೇಂಜ್, ಬ್ಲೂಟೂತ್ ಬಟನ್ ಎಲ್ಲ ಕೊಟ್ಟಿದ್ದಾರೆ. ಸೊ ರೈಟ್ ಸೈಡ್ನಲ್ಲಿ ನಿಮಗೆ ಒಂದು ಬಟನ್ ಬರ್ತದೆ, ಲೆಫ್ಟ್ ಸೈಡ್ನಲ್ಲಿ ಒಂದು. ಸೊ ಲೆಫ್ಟ್ ಸೈಡ್ನಲ್ಲಿ ನಿಮಗೆ ಈ ಥರ ವ್ಯಾಲ್ಯೂಮ್ ಎಲ್ಲ ಬಂದಿರ್ತದೆ. ಸೊ ರೈಟ್ ಸೈಡ್ನಲ್ಲಿ ಬಂದುಬಿಟ್ಟು ನಿಮ್ಗೆ ಏನಿದೆ ಅಂದರೆ ಈ ಥರ ಡಮ್ಮಿ ಕ್ಯಾಪ್ ಇರ್ತದೆ. ಸೊ ಇದು ಬಂದುಬಿಟ್ಟು ಎರ್ಟಿಗಾನಲ್ಲಿ ಆಟೋಮೆಟಿಕ್ ವಿತ್ ಪೆಡಲ್ ಶಿಫ್ಟು. ಇಲ್ಲಿ ಕಾಣಿಸ್ತದೆ ಅಲ್ಲ ನಿಮಗೆ ಮೈನಸ್ ಪ್ಲಸ್, ಇಲ್ಲಿ ಕಾಣಿಸ್ತದೆ ನೋಡಿ, ವಿತ್ ಪೆಡಲ್ ಶಿಫ್ಟ್ ಜೊತೆನಲ್ಲಿ. ಸೊ ಇದಕ್ಕೆ ನಾವು ಏನು ಮಾಡಿದ್ದೇವೆ ಅಂದರೆ ಈ ಕ್ಯಾಪ್ ತೆಗಿಬಿಟ್ಟು ಜಸ್ಟ್ ಇದಕ್ಕೆ ಒಂದು ಕ್ರೂಸ್ ಕಂಟ್ರೋಲ್ ನಾವು ಇದಕ್ಕೆ ಆ್ಯಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸೊ ಎರ್ಟಿಗಾ ಆಟೋಮೆಟಿಕ್ ಗಾಡಿ ಇದು 2026ಗೆ ವಿತ್ ಪೆಡಲ್ ಶಿಫ್ಟ್ ಇರೋ ಗಾಡಿಗೆ ನಾವು ಕ್ರೂಸ್ ಕಂಟ್ರೋಲ್ ಇದಕ್ಕೆ ಆ್ಯಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ ನೋಡಿ. ಇದು ಪ್ರೆಸ್ ಮಾಡಿ ನಿಮಗೆ ಆನು ಇಲ್ಲಿ ಕಾಣಿಸ್ತದೆ, ಹಾಫು ಆನ್. ಸೊ ಈ ಗಾಡಿಗೆ ಫಿಟ್ ಮಾಡೋಕ್ಕೆ ನಮಗೆ ವೈರ್ ಕಟ್ಟಿಂಗು, ಟಾಂಪರಿಂಗು, ಕಸ್ಟಮರ್ ಬೇಜಾನ್ ಜನ ಕೇಳ್ತಾ ಇದ್ದಾರೆ. ಸರ್ ಇದಕ್ಕೆ ನಮಗೆ ಏನು ಮಾಡಬೇಕು, ಏನು ಕಪ್ಲರ್ ಯೂಸಿಂಗ್ ಇದೆ, ಏನು ವೈರಿಂಗ್ ಯೂಸಿಂಗ್ ಇದೆ, ಅದು ಮಾಡಿಬಿಟ್ಟು ನಾವು ಇದಕ್ಕೆ ಫಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡೋದು. ಸುಮ್ಮನೆ ಯಾವುದೋ ಒಂದು ಆಗಿಬಿಟ್ಟು ಯಾವುದೋ ವೀಡಿಯೋನಲ್ಲಿ ಸ್ಟೇರಿಂಗ್ ತೋರಿಸ್ಬಿಟ್ಟು ಆಗಿಬಿಟ್ಟಿದ್ದೀನಿ, ಕ್ರೂಸ್ ಕಂಟ್ರೋಲ್ ಬಟನ್ ವರ್ಕಿಂಗ್ ಆ ಥರ ಇಲ್ಲ. ಪ್ರಾಪರ್ ಕೆಲಸ ಮಾಡೋ ಥರನೇ ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಶನ್ ಮಾಡಿರೋದು. ಸೊ ಕಸ್ಟಮರ್ ಬಗ್ಗೆನಲ್ಲಿ ಹೇಳಬೇಕು ಅಂದರೆ, ಯಾಕೆಂದರೆ ಅವರೂ ವೀಡಿಯೋ ನೋಡ್ತಾರೆ, ಅದು ಬೇಡ ನಮಗೆ. ಅವ್ರು ಎಲ್ಲಿ ಹೋಗಿದ್ದಾರೆ, ಇಲ್ಲ ಏನು ಮಾಡಿದ್ದಾರೆ ಅದು ಬೇಡ. ಬಟ್ ನಮ್ಮ ಹತ್ರ ಬಂದಿದ್ದಾರೆ, ನಾವು ಇದಕ್ಕೆ ಕ್ರೂಸ್ ಕಂಟ್ರೋಲ್ ಒಂದು ಆ್ಯಕ್ಟಿವೇಶನ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಥರ ನಿಮಗೆ ರೈಟ್ ಲೆಫ್ಟ್ನಲ್ಲಿ ಸ್ವಿಚಸ್ ಬರ್ತದೆ. ಇದರಲ್ಲಿ ಕ್ಯಾಪ್ ಒಂದು ಸೈಡ್ ಸ್ವಿಚಸ್, ಒಂದು ಸೈಡ್ ಕ್ಯಾಪ್ ಎರಡೂ ಬಂದಿದೆ. ತೆಗಿಬಿಟ್ಟು ನಾವು ಈ ಥರ ಸ್ವಿಚಸ್ ಹಾಕಿ ಕ್ರೂಸ್ ಕಂಟ್ರೋಲು ಪೆಡಲ್ ಶಿಫ್ಟ್ ಇರೋ ಗಾಡಿನಲ್ಲಿ ಆಟೋಮೆಟಿಕ್ನಲ್ಲಿ ನಿಮಗೆ ಏನಿದೆ ಕಂಪ್ನಿಯಿಂದಾನೇ ಪೆಡಲ್ ಶಿಫ್ಟ್ ಬಂದಿರ್ತದೆ. ಸೊ ಆಟೋಮೆಟಿಕ್ ಗಾಡಿಗೆ ಒಂದು ಕ್ರೂಸ್ ಕಂಟ್ರೋಲ್ 100% ಇಲ್ಲ, 500% ಯೂಸಬಲ್. ಆಟೋಮೆಟಿಕ್ ಗಾಡಿಗೆ ಒಂದು ಕ್ರೂಸ್ ಕಂಟ್ರೋಲ್ ಆಗಿದ್ರೆ ನೀವು 500% ಯೂಸ್ಫುಲ್ ಐಟಮ್. ಏನಾಗಂದರೆ ಒಂದು ಗೇರ್ ನೀವು ಹಾಕಿ ಇದು ಕ್ರೂಸ್ ಕಂಟ್ರೋಲ್ ಪ್ರೆಸ್ ಮಾಡಿ ಬಿಟ್ಬಿಟ್ರೆ ನಿಮಗೆ ಸ್ಪೀಡ್ ಲಿಮಿಟ್ ಯಾವುದು ಸ್ಪೀಡಲ್ಲಿ 180, 90, 60 ಅಬೌಟ್ 45 ಮೇಲೆ 40 ಮೇಲೆ ನೀವು ಏನು ಸೆಟ್ ಮಾಡ್ತೀರಾ ಸ್ಪೀಡು, ಆ ಸ್ಪೀಡ್ಗೆ ನಿಮಗೆ 100% ಯೂಸ್ಫುಲ್ ಆಗುತ್ತೆ. ಬಟ್ ಇದು ಹೈಬ್ರಿಡ್ ಗಾಡಿ ಒಂದು, ಸೊ ಯೂಸ್ಫುಲ್ಲು. ಕ್ರೂಸ್ ಕಂಟ್ರೋಲ್ ಒಂದು ಎರ್ಟಿಗಾಗಿ ನಾವು ಆ್ಯಕ್ಟಿವೇಶನ್ ಮಾಡಿಕೊಟ್ಟಿದ್ದೀನಿ. ನೀವು ನಿಮ್ಮ ಹತ್ರನೇ ಎರ್ಟಿಗಾ ಇದ್ದರೆ ನೀವು ಬಂದು ಫಿಟ್ ಮಾಡ್ಬೋದು.